ವೆಲ್ಕಮ್ ಬ್ಯಾಕ್ ಟು ಎಂ ತರುಣ್ ಬ್ಲಾಗ್ಸ್. ಇವತ್ತು ಊರಲ್ಲಿ ನೇಮ ಮತ್ತು ಬಂಟ್ವಾಳದಲ್ಲಿ ಒಂದು 8 ಬರೆಯೋಕ್ಕೆ ಹೋಗ್ಲಿಕ್ಕಿತ್ತು. ಸೊ ಫುಲ್ ಜೋಶಲ್ಲಿ ಹೊರಡುವಾಗಲೇ ನಮ್ಮನೆ ನಾಯಿ ಬಾಲ ಅಲ್ಲಾಡಿಸ್ತಾ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಿತ್ತು. ಆ್ಯಕ್ಚುಲಿ ಬೈಕ್ ಮತ್ತು ಕಾರ್ ಲೈಸೆನ್ಸ್ ಒಟ್ಟಿಗೆ ಮಾಡ್ತಾ ಕಡಿಮೆ ಆಗುತ್ತೆ ಅಂತ ಕೇಳಿ 3 ವರ್ಷ ವೆಯ್ಟ್ ಮಾಡಿದರೆ ಫೈನಲಿ ನಾನು ಬೈಕ್ ಲೈಸೆನ್ಸ್ ಆದರೂ ಮಾಡೋಣ ಅಂತ ಬಂಟ್ವಾಳಗೆ ಹೋಗಿ ಬಂದೆ. ಅಲ್ಲಿಂದ ಡೈರೆಕ್ಟಾಗಿ ಎಡಪದವ್ ಕಸಿನ್ ಮನೆಗೆ ನೇಮಕ್ಕೆ ಹೋದೆ. ಅಲ್ಲಿ ಒಂದು ಹೋಗುವಾಗ ನವಿಲು ಸಿಕ್ಕಿತ್ತು. ಪಾಪ ಅದಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಕಾಲು ಇಂಜುರಿ ಆಗಿತ್ತು. ನಂತರ ಕ್ರಿಕೆಟ್ ಆಡಿ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಅಷ್ಟರಲ್ಲಿ ನಮ್ಮ ಆಂಟಿ ಊರಲ್ಲಿ ಏನಾದರೂ ಹಬ್ಬ ಆದರೆ ಮಾಡೋ ಕರಾವಳಿಯ ಸ್ಪೆಷಲ್ ತಿಂಡಿ ಕೊಟ್ಟಿಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ರು. ನಾನು ರಿವರ್ಸ್ ಇಂಜಿನಿಯರಿಂಗ್ ಎಲ್ಲ ಮಾಡಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಟ್ರೈ ಮಾಡಿದರೆ ನಾನು ಮಾಡಿದ್ದು ಕೊಟ್ಟಿಗೆ ಅಂತೂ ಅಲ್ಲ, ನಾನು ಯಾವುದೋ ವಿಚಿತ್ರ ಶೇಪ್ ಮಾಡಿಬಿಟ್ಟೆ. ನಂತರ ನಾನು ಮಾಡಿದ್ದು ಇದು ಕೊಟ್ಟಿಗೆ ಯೂಸ್ ಮಾಡಲ್ಲ ಅಂತ ಗೊತ್ತಾಯಿತು. ನಂತರ ಸೀದಾ ಎಡಪದವು ಗರಡಿ ಮತ್ತು ಮಿಜಾರು ಗರಡಿ ನೇಮಕ್ಕೆ ಹೋದ್ವಿ. ಜಾತ್ರೆ ಆದಮೇಲೆ ಗೇಮ್ ಮಾಡದೇ ಇದ್ರೆ ಹೇಗೆ? ನನ್ನ ಕಸಿನ್ ಒಂದು ಕಲರ್ ಗೆಸ್ ಮಾಡಿ ಒಂದು ಫಾಂಟ ವಿನ್ ಆದರೆ, ನಂತರ ಫಸ್ಟ್ ಅಟೆಂಪ್ಟಲ್ಲೇ ಸಿಕ್ತು ಅಂತ ಜ್ಯೂಸ್ ಬಿಸ್ನೆಸ್ ಮಾಡೋಣ ಅಂತ ಮತ್ತೆ ಟ್ರೈ ಮಾಡೋಕ್ಕೆ ಹೋದರೆ ಮತ್ತೆ ಲಾಸ್ ಆಗಿದ್ದು ಕತೆ ಬೇರೆ ಬಿಡಿ. ನಂತರ ನಮಗೆ ಕಣ್ಣಿಗೆ ಕಾಣಿಸಿದ್ದು ಒಂದು ಚಿಕ್ಕದಾದ ಬಂಡೆಕಲ್ಲು. ಚಿಕ್ಕದಾಗಿದೆ ಅಂತ ಎತ್ತಕ್ಕೆ ಹೋದರೆ ನಮ್ಗೆ ಯಾರಿಗೋ ಒಬ್ಬರಿಗೆ ಎತ್ತಕ್ಕಾಗಿರಲಿಲ್ಲ. ಮತ್ತೆ ಕೊನೆಗೂ ಟ್ರೈ ಮಾಡಿ ಕೊನೆಗೂ 2 ಜನ ಸೇರಿ ಲಿಫ್ಟ್ ಮಾಡಬೇಕಾಯಿತು. ನಂತರ ನಾವು ಬಂದಿದ್ದು ನೇಮಕ್ಕೆ, ನಾವು ನೇಮನೇ ನೋಡಿಲ್ಲ ಅಂತ ಸ್ವಲ್ಪ ನೇಮ ಎಲ್ಲ ನೋಡ್ತಾ ಲಾಸ್ಟಲ್ಲಿ ಚರ್ಮುರಿ ತಿನ್ಕೊಂಡು ಫುಲ್ ಖಾರ ಆಯಿತು ಅಂತ ಐಸ್ ಕ್ರೀಮ್ ಲೈಮ್ ಸೋಡಾ ತಿಂದು ಹಾಗೆ ಮನೆಗೆ ಹೊರಟ್ಬಿಟ್ವಿ.